ನಮಸ್ಕಾರ ಎಲ್ರಿಗೂ, ನಾನು ಚಿಕ್ಕಮೋಡ್ಗ. ಸೊ ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಸ್ವಿಟ್ಜರ್ಲ್ಯಾಂಡ್ ಬಗ್ಗೆ ತುಂಬ ಜನ ಕೇಳ್ತಾ ಇದ್ರು, ಸ್ವಿಟ್ಜರ್ಲ್ಯಾಂಡ್ ಬಗ್ಗೆ ಮಾಡಿ ಅಂತೇಳಿ. ಅದ್ರ ಬಗ್ಗೆ ಸೊ ವಿಡಿಯೋ ಫುಲ್ ಡೀಟೇಲ್ ನೋಡೋಣ. ಎಸ್ಪೆಷಲಿ ಬಂದ್ಬಿಟ್ಟು ಹೋಟೆಲ್ ಇಂಡಸ್ಟ್ರಿಲಿ ಯಾರೆಲ್ಲ ನೀವು ಜಾಬ್ ಸರ್ಚ್ ಮಾಡ್ತಾ ಇದ್ದಿಲ್ಲ ಅವರಿಗೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋದಲ್ಲಿ ಫುಲ್ ಬಂದ್ಬಿಟ್ಟು ಸೊ ಹೋಟೆಲ್ ಇಂಡಸ್ಟ್ರಿಲಿ ನೀವು ಹೇಗೆ ಜಾಬ್ ತಗೊಳೋದು ಅದ್ರ ಬಗ್ಗೆ ಫುಲ್ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಎಸ್ಪೆಷಲಿ ಬಂದ್ಬಿಟ್ಟು ನಿಮಗೆ ಸೊ ಯಾವುದೆಲ್ಲ ನಿಮಗೆ ಹೋಟೆಲ್ ಮತ್ತು ರೆಸ್ಟೋರೆಂಟ್ಸ್ ಎಲ್ಲ ನಿಮಗೆ ಹೈರ್ ಮಾಡ್ತಾ ಇದೆ, ಮತ್ತು ಅದೆಲ್ಲ ಚಾಕ್ಲೇಟ್ ಫ್ಯಾಕ್ಟ್ರೀಸ್ ಎಲ್ಲ ಇದೆ. ಸೊ ಅದೆಲ್ಲ ಕೂಡ ಸಿಕ್ಕಾಪಟ್ಟೆ ಹೈರಿಂಗ್ ಇದೆ. ಸೊ ಅದೆಲ್ಲ ಯಾವ ಥರ ಅಪ್ಲೈ ಮಾಡೋದು, ಸೊ ಮಿನಿಮಮ್ ಕ್ವಾಲಿಫಿಕೇಷನ್ ಏನು ಬೇಕು ಅದ್ರ ಬಗ್ಗೆ ಫುಲ್ ಡೀಟೇಲ್ ಈ ವಿಡಿಯೋದಲ್ಲಿ ನೋಡೋಣ. ಸೊ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ವಿಡಿಯೋ ಕೊನೆವರೆಗೂ ನೋಡಿ. ಇಷ್ಟ ಆದ್ರೂ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ ಸರಿನಾ. ಸೊ ಫಸ್ಟ್ ಬಂದು ಬೇಸಿಕ್ ಡೀಟೇಲ್ಸ್ ಏನಂದರೆ, ಸೊ ಏನೆಲ್ಲ ನಿಮಗೆ ಕ್ವಾಲಿಫಿಕೇಷನ್ ಬೇಕು ಅಲ್ಲಿ ಹೋಗ್ಲಿಕ್ಕೆ ಅಂತೇಳಿ. ಸೊ ಮೈನ್ ಬಂದುಬಿಟ್ಟು IELTS ಎಲ್ಲ ಅವಶ್ಯಕತೆ ಇಲ್ಲ ನಿಮಗೆ. ಸೊ ನಾರ್ಮಲ್ ನೀವು ಇಂಗ್ಲೀಷ್ ಮ್ಯಾನೇಜಬಲ್ ಇಂಗ್ಲೀಷ್ ಬಂದರೆ ಸಾಕು, ಖಂಡಿತ ನೀವು ಹೋಗ್ಬೋದು. ಸೊ ಎಸ್ಪೆಷಲಿ ಹೋಟೆಲ್ ಇಂಡಸ್ಟ್ರಿ ಅವರು ಬಂದರೆ ಇಂಗ್ಲೀಷ್ ಎಲ್ಲ ಚೆನ್ನಾಗೇ ಮಾತಾಡ್ತಾರೆ. ಅದ್ರಲ್ಲಿ ಯಾವುದಿಲ್ಲ, ನೀವು ಆ ಇಂಗ್ಲೀಷ್ ಇಟ್ಕೊಂಡು ನೀವು ಆರಾಮಾಗಿ ನೀವು ಸ್ವಿಟ್ಜರ್ಲ್ಯಾಂಡಿಗೆ ಹೋಗ್ಬೋದು, ಯಾಕೆಂದರೆ IELTS ಎಲ್ಲ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಬಂದ್ಬಿಟ್ಟು ಏಜು 55 ವರ್ಷದೊಳಗೆ ಯಾರು ಇದ್ದೀರಾ ಸೊ ಅವರೆಲ್ಲ ಖಂಡಿತ ಅಪ್ಲೈ ಮಾಡ್ಬೋದು. ಸೊ ಏಜ್ ಲಿಮಿಟ್ ಬಂದ್ಬಿಟ್ಟು 55 ವರ್ಷ ಕೊಟ್ಟಿದ್ದಾರೆ. ಸೊ ಮತ್ತು ನೋ ಏಜೆಂಟ್ ಎಲ್ಲ ಅವಶ್ಯಕತೆ ಇಲ್ಲ. ಡೈರೆಕ್ಟಾಗಿ ನಾನು ನಿಮಗೆ ರೆಸ್ಟೋರೆಂಟ್ ಮತ್ತು ಕೆಫೆ ನೇಮ್ ಎಲ್ಲ ಕೊಡ್ತೀನಿ. ಡೈರೆಕ್ಟಾಗಿ ಅವ್ರ ಕೆರಿಯರ್ ವೆಬ್ಬಿಗೆ ಹೋಗ್ಬಿಟ್ಟು ನೀವು ಡೈರೆಕ್ಟಾಗಿ ನೀವು CV ಮತ್ತು ಕವರ್ ಲೆಟರ್ನ ಸೊ ಹಾಕಿದ್ರೆ ಆರಾಮಾಗಿ ಸಿಗುತ್ತೆ ಜಾಬ್ ಸರಿನಾ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಸ್ಯಾಲ್ರಿ, ಮಿನಿಮಮ್ ಸ್ಯಾಲ್ರೀಸ್ ಎಷ್ಟಿದೆ ಅಂದರೆ ಸ್ವಿಟ್ಜರ್ಲ್ಯಾಂಡಲ್ಲಿ ಬಂದ್ಬಿಟ್ಟು 51 CHF 51,000 ಪರ್ ಆ್ಯನಮ್ ನಿಮಗೆ ಸಿಗುತ್ತೆ ವರ್ಷದಲ್ಲಿ. ಅದು ಇಂಡಿಯನ್ ಮನಿ ಕಂಪೇರ್ ಮಾಡಿ ನಿಮಗೆ ಅಪ್ರಾಕ್ಸ್ 40-50 ಲಕ್ಷ ಸೊ ಸ್ಯಾಲ್ರೀಸ್. ಅದು ಡಿಪೆಂಡ್ ನಿಮ್ಮ ಎಕ್ಸ್ಪೀರಿಯನ್ಸ್ ಮತ್ತು ಏನು ಕ್ವಾಲಿಫಿಕೇಷನ್ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಸ್ಯಾಲ್ರಿ ಇಂಡಿಯನ್ ಮನಿಗೆ ನೀವು ಹೋಲಿಸ್ಕೊಂಡ್ರೆ ಮಿನಿಮಮ್ಮೇ ನಿಮಗೆ 3 to 4 lakhs ಎಲ್ಲ ಈಸಿಯಾಗಿ ಸಿಗುತ್ತೆ. ಸೊ ಆದರೂ ನಿಮಗೆ ಅಷ್ಟು ಸಿಗುತ್ತೆ, ಅಷ್ಟೊಂದು ಸಿಗುತ್ತೆ ಅನ್ಕೊಂಬೇಡಿ. ಮತ್ತು ನಿಮಗೆ ಟ್ಯಾಕ್ಸಸ್ ಸಿಕ್ಕಾಬಟ್ಟೆ ಇದೆ, ಮತ್ತು ನಿಮಗೆ ಲಿವಿಂಗ್ ಕಾಸ್ಟು ತುಂಬ ಹೈ ಇದೆ. ಬೇರೆ ಯುರೋಪ್ ಕಂಟ್ರೀಗೆಲ್ಲ ಕಂಪೇರ್ ಮಾಡಿದರೆ ಸೊ ಲಿವಿಂಗ್ ಕಾಸ್ಟ್ ತುಂಬ ಹೈ ಇದೆ. ಸೊ ಅಲ್ಲಿಗೆ ಆಗುತ್ತೆ. ಒಟ್ಟಿಗೆ ಒಳ್ಳೆ ಲೈಫು ಮತ್ತು ಸೇವಿಂಗ್ಸ್ ಎಲ್ಲ ಚೆನ್ನಾಗಿ ಮಾಡ್ಬೋದು ಅಂತ ಹೇಳ್ತೀನಿ. ಸೊ ಟ್ಯಾಕ್ಸ್ ಇಲ್ಲಿ ಬಂದ್ಬಿಟ್ಟು ನಿಮಗೆ 21% 46% ಇರುತ್ತೆ. ಅದು ಸೊ ಡಿಪೆಂಡ್ ನಿಮಗೆ ಎಷ್ಟು ಸ್ಯಾಲ್ರಿ ಬರುತ್ತೆ ಅದ್ರ ಮೇಲೆ ಡಿಪೆಂಡು. ಇದು ಫುಲ್ ಡೀಟೇಲ್ ಬೇಕು ಅಂದರೆ ಇನ್ನೊಂದು ವಿಡಿಯೋ ಮಾಡಿದೆ, ಸೊ ಅದನ್ನು ಚೆಕ್ ಮಾಡ್ಕೊಳ್ಳಿ. ಸೊ ನಾನು ಕೆಳಗಡೆ ಲಿಂಕ್ ಕೊಡ್ತೀನಿ ಸರಿನಾ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನೀವು ಯಾವುದೆಲ್ಲ ಪೊಸಿಷನ್ ಸಿಕ್ಕಾಬಟ್ಟೆ ಡಿಮ್ಯಾಂಡ್ಸ್ ಇದೆ ಅಂತ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಫಸ್ಟ್ ಬಂದ್ಬಿಟ್ಟು ವೆಯ್ಟರ್ ಆಗಲಿ ಇಲ್ಲ ವೆಯ್ಟ್ರಸ್ ಆಗಲಿ, ಹುಡುಗಿ ವೆಯ್ಟರ್ ಇರ್ತಾರಲ್ಲ, ಸೊ ಅವ್ರಿಗೆ ಎಕ್ಸ್ಪೀರಿಯನ್ಸ್ ನೀವು 3 to 4 years ಎಕ್ಸ್ಪೀರಿಯನ್ಸ್ ಖಂಡಿತ ನೀವು ಟ್ರೈ ಮಾಡೋದು ಒಳ್ಳೆ ಓಪನಿಂಗ್ಸ್ ಇದೆ. ಸೊ ಮತ್ತು ಬರಿಸ್ತಾ ಮತ್ತು ಬಾರ್ಟೆಂಡರ್ಸ್ ಬಂದ್ಬಿಟ್ಟು ಕೆಫೆಲೆಲ್ಲ ಬರಿಸ್ತಾಗಳು ವರ್ಕ್ ಮಾಡ್ತಾರೆ. ಸೊ ಬಾರ್ಟೆಂಡರ್ಸ್ ಅಂದರೆ ಸೊ ರೆಸ್ಟೋರೆಂಟ್ ಮತ್ತು ಹೋಟೆಲ್ಗಳೆಲ್ಲ ಬಾರ್ಟೆಂಡರ್ ಅಂತ ಕರೀತಾರೆ. ಸೊ ಅವ್ರನ್ನ ಅದರಲ್ಲಿ ಎಕ್ಸ್ಪೀರಿಯನ್ಸ್ ಇದ್ದರೆ ಖಂಡಿತ ಹೋಗೋದು. ಬಾರ್ಟೆಂಡರ್ ಅನ್ನೋದು ಸಿಕ್ಕಾಬಟ್ಟೆ ಡಿಮ್ಯಾಂಡ್ಸ್ ಇದೆ. ಮತ್ತು ರೆಸ್ಟೋರೆಂಟ್ ಆಗಲಿಲ್ಲ ಕೆಫೆ ಸೂಪರ್ವೈಸರ್ ಡಿಮ್ಯಾಂಡ್ ಇದೆ. ಮತ್ತು ಕೆಫೆ ಮ್ಯಾನೇಜರ್, ಹೋಟೆಲ್ ಮ್ಯಾನೇಜರ್ ಮತ್ತು ರೆಸ್ಟೋರೆಂಟ್ ಮ್ಯಾನೇಜರ್ ಕೂಡ ಸಿಕ್ಕಾಬಟ್ಟೆ ಎಕ್ಸ್ಪೀರಿಯನ್ಸ್ ಇದೆ, ಡಿಮ್ಯಾಂಡ್ಸ್ ಇದೆ. ಸೊ ಅದರಲ್ಲಿ ನಿಮಗೆ ಒಂದು 3 to 4 years ಎಕ್ಸ್ಪೀರಿಯನ್ಸ್ ಇದ್ದರೆ ಖಂಡಿತ ನೀವು ಟ್ರೈ ಮಾಡ್ಬೋದು. ಮತ್ತು ಚಾಕ್ಲೇಟ್ ಫ್ಯಾಕ್ಟ್ರೀಸ್ ವರ್ಕರ್ಸ್ ಕೂಡ ಸಿಕ್ಕಾಬಟ್ಟೆ ಡಿಮ್ಯಾಂಡ್ಸ್ ಇದೆ. ನೀವು ಆ ಚಾಕ್ಲೇಟ್ ಪ್ರೊಡಕ್ಷನಲ್ಲಿ ನಿಮಗೆ ಎಕ್ಸ್ಪೀರಿಯನ್ಸ್ ಇತ್ತು, ಇಲ್ಲ ಚಾಕ್ಲೇಟ್ ನೀವು ಯಾವ್ದಾದ್ರು ಕೆಫೆಲಿ ವರ್ಕ್ ಮಾಡಿದ್ದೀರಾ, ನಿಮ್ಮ ಚಾಕ್ಲೇಟ್ ಎಲ್ಲ ಮಾಡೋದೆಲ್ಲ ಸಿಕ್ಕಾಬಟ್ಟೆ ಗೊತ್ತು ಅಂದರೆ, ಸೊ ರೆಸಿಪೀದೆಲ್ಲ ನಿಮ್ಮ ಓನ್ ರೆಸಿಪೀಸ್ ಎಲ್ಲ ಇದೆ ಅಂದರೆ ಖಂಡಿತ ನೀವು ಸೊ ಇಂಟರ್ವ್ಯೂಲ್ ಅದೆಲ್ಲ ನೀವು ಎಕ್ಸ್ಪ್ಲೈನ್ ಮಾಡೋದು, ಒಳ್ಳೆ ಸ್ಯಾಲ್ರಿ ನೀವು ಪ್ಯಾಕೇಜ್ ತಗೊಬೋದು. ಸೊ ನೆಕ್ಸ್ಟ್ ಶೆಫ್ ನೀವು ಕಾಮಿ 1, 2, 3 ಏನೇನೋ ಇದೆಯಲ್ಲ, ಸೊ ಶೆಫ್ ಅದೆಲ್ಲ ಸಿಕ್ಕಾಬಟ್ಟೆ ಯಾವುದಲ್ಲೇ ನಿಮಗೆ ಶೆಫಲ್ಲಿ ಎಕ್ಸ್ಪೀರಿಯನ್ಸ್ ಇದ್ದರೆ ಖಂಡಿತ ನೀವು ಟ್ರೈ ಮಾಡಿ. ಮತ್ತು ಬುಚರ್ಸ್ಗೂ ಅಷ್ಟೇ ಸಿಕ್ಕಾಬಟ್ಟೆ ಡಿಮ್ಯಾಂಡ್ಸ್ ಇದೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಕ್ಲೀನರ್ಸ್. ಸೊ ಕ್ಲೀನರ್ಸ್ ಇಲ್ಲದಲ್ಲೇ ರೆಸ್ಟೋರೆಂಟ್ ನಡೆಸೋಕ್ಕಾಗಲ್ಲ. ಸೊ ಕ್ಲೀನರ್ಸ್ ಖಂಡಿತ ಸಿಕ್ಕಾಬಟ್ಟೆ ಡಿಮ್ಯಾಂಡ್ಸ್ ಇದೆ, ಅವರು ಕೂಡ ಅಪ್ಲೈ ಮಾಡ್ಬೋದು. ಮತ್ತು ಹೌಸ್ ಕೀಪಿಂಗ್ ಕೂಡ ಸಿಕ್ಕಾಬಟ್ಟೆ ಡಿಮ್ಯಾಂಡ್ಸ್ ಇದೆ. ಸೊ ಇದೆಲ್ಲ ಹೇಗೆ ಅಪ್ಲೈ ಮಾಡೋದು ಅಂದರೆ, ಸೊ ನಾನು ನಿಮಗೆ ಏನಂದರೆ ಯಾವುದೆಲ್ಲ ಕೆಫೆ ಮತ್ತು ರೆಸ್ಟೋರೆಂಟ್ಸಲ್ಲಿ ಡೈರೆಕ್ಟ್ ಹೈರ್ ಮಾಡ್ತಾರೆ ಅದೊಂದು ಲೀಸ್ಟ್ ಕೊಡ್ತೀನಿ. ಸೊ ಅದಾದಮೇಲೆ ನೋಡಿ ಕಾಮನ್ ವೆಬ್ಸೈಟ್ಸ್ ಏನೆಲ್ಲ ಇದೆ, ಲಿಂಕ್ಡ್ಇನ್, ಇಂಡೀಡ್ ಮತ್ತು ಈ ಸ್ವಿಟ್ಜರ್ಲ್ಯಾಂಡ್ ಏನು ಮೇನ್ ವೆಬ್ಸೈಟ್ಸ್ ಇದೆ, ಬೇರೆ ಇಂಡಸ್ಟ್ರಿಲಿ ಇದೆ. ಸೊ ಎಲ್ಲ ಇಂಡಸ್ಟ್ರಿಗೂ ಅಪ್ಲೈ ಮಾಡೋ ಥರ ಒಂದು ವೆಬ್ಸೈಟ್ ಲಿಂಕ್ 3 ಕೂಡ ನಾನು ನಿಮಗೆ ಅಟ್ಯಾಚ್ ಮಾಡಿದೆ. ಸ್ಕ್ರೀನ್ಶಾಟ್ ಇಲ್ಲಿರುತ್ತೆ. ಸೊ ಅದ್ರಲ್ಲಿ ನೀವು ಸ್ಕ್ರೀನ್ಶಾಟ್ ತೊಗೊಳ್ಳಿ, ಟೈಪ್ ಮಾಡಲಿಕ್ಕಾದ್ರೆ ಸ್ಕ್ರೀನ್ಶಾಟ್ ತೊಗೊಂಡು ಸೊ ಒಂದೊಂದಾಗಿ ನೀವು ಸೊ ಅಪ್ಲೈ ಮಾಡ್ತಾ ಬನ್ನಿ. ಸೊ ಮೇಯ್ನ್ ನೀವು ಅಪ್ಲೈ ಮಾಡಬೇಕಾದ್ರೆ ಯೂರೋ ಫಾರ್ಮೆಟ್ CV ಮತ್ತು ಕವರ್ ಲೆಟ್ರನ್ನ ಹಾಕೋದನ್ನು ಮರಿಬೇಡಿ, ಯಾಕೆಂದರೆ ಇಂಡಿಯನ್ ಫಾರ್ಮೆಟ್ ಅಕ್ಸೆಪ್ಟ್ ಮಾಡಲ್ಲ. ಮೇಯ್ನ್ ಇದೆ ಒಂದು CV ಮತ್ತು ಕವರ್ ಲೆಟ್ರ್ ನೀವು ಯೂರೋ ಫಾರ್ಮೆಟ್ ರೆಡಿ ಮಾಡಿಕೊಂಡು, ಸೊ ಅದ್ರಲ್ಲಿ ಏನೇನು ಕೀವರ್ಡ್ಸ್ ಏನಿದೆ ಅದು ಮ್ಯಾಚ್ ಆಗೋ ಥರ. ಸೊ ಎಲ್ಲ ವೆಬ್ಸೈಟಿಗೆ ಹೋದರೆ ಡಿಫ್ರೆಂಟ್ ಕೀವರ್ಡ್ಸ್ ಇರುತ್ತೆ. ಅವಾಗ ನೀವು ಎಲ್ಲ CVನೂ ನೀವು ಮ್ಯಾಚ್ ಮಾಡೋ ಥರ ನೀವು ರೆಡಿ ಮಾಡ್ಕೊಂಡು ಆಗಬೇಕು. ಸುಮ್ಮನೆ ರ್ಯಾಂಡಮಾಗಿ ನೀವು ಒಂದೇ ರೆಸ್ಯೂಮ್ ಅಪ್ಲೋಡ್ ಮಾಡ್ತಾ ಹೋದ್ರೆ ಅದು ಕೆಲಸಕ್ಕಾಗಲ್ಲ ಸರಿನಾ. ಅದಕ್ಕೋಸ್ಕರ ಸೊ ಎಲ್ಲ ರೆಸ್ಯೂಮ್ ಅಪ್ಲೋಡ್ ಚೇಂಜ್ ಮಾಡ್ಕೊತ ಸೊ ನೀವು ಅಪ್ಲೈ ಮಾಡಿ. ಮತ್ತು ಅದರಲ್ಲಿ ಮೇಯ್ನ್ ಸ್ಪಾನ್ಸರ್ಶಿಪ್ ವೀಸಾ ಕೊಡ್ತಾರೆ ಇಲ್ಲ ಅದೆಲ್ಲ ಚೆಕ್ ಮಾಡಿಕೊಂಡು ನೀವು ಅಪ್ಲೈ ಮಾಡ್ತಾ ಬನ್ನಿ ಸರಿನಾ. ನಾನು ಹೇಳ್ದಂಗೆ ಚಾಕ್ಲೇಟ್ ಕಂಪನೀಸ್ ಯಾವುದಿದೆ ಅದ್ರ ಲೀಸ್ಟ್ ಕೊಡ್ತೀನಿ. ಮತ್ತು ಕೆಫೆ ಮತ್ತು ರೆಸ್ಟೋರೆಂಟ್ ಯಾವುದೆಲ್ಲ ಡೈರೆಕ್ಟ್ ಹೈರ್ ಮಾಡ್ತಾ ಇದ್ದಾರೆ ಓವರ್ಸೀಸ್ ಅದ್ರ ಲೀಸ್ಟ್ ಕೊಡ್ತೀನಿ. ಸೊ ಅದು ನಿಮ್ಗೆ ತುಂಬ ಯೂಸ್ ಆಗುತ್ತೆ. ನೀವು ತುಂಬ ಇಂಟ್ರೆಸ್ಟ್ ಇದ್ದರೆ ನೀವು ಸ್ವಿಟ್ಜರ್ಲ್ಯಾಂಡ್ ಹೋಗಬೇಕು ಅಂದರೆ ಸೊ ಹೋಟೆಲ್ ಇಂಡಸ್ಟ್ರಿಯರಿಗಂತೂ ಒಳ್ಳೆ ಅವಕಾಶ ಅಂತ ಹೇಳ್ಬೋದು. ಸೊ ನೀವು ಡೈರೆಕ್ಟ್ ಅಪ್ಲೈ ಮಾಡ್ಬೋದು. ಸೊ ಏಜೆಂಟ್ ಇಲ್ಲ ಡೈರೆಕ್ಟ್ ಅಪ್ಲೈ ಮಾಡಿ, ಅಲ್ಲಿಂದ ಇಂಟರ್ವ್ಯೂ ಕಾಲ್ಸ್ ಬರುತ್ತೆ. ಸೊ ಅಟೆಂಡ್ ಮಾಡಿ. ಸೊ ಇಂಟರ್ವ್ಯೂ ಸಕ್ಸಸ್ ಆಯ್ತು ಅಂದರೆ ಸೊ ಖಂಡಿತ ಅವರೇ ಆಫರ್ ಲೆಟರ್ ಕಳಿಸ್ತಾರೆ. ಆಫರ್ ಲೆಟರ್ ಆದಮೇಲೆ ಈಸಿಯಾಗಿ ನೀವು ವೀಸಾ ಅಪ್ಲೈ ಮಾಡ್ಕೊಂಡು ಹೋಗ್ಬೋದು ಸರಿನಾ. ಸೊ ಇವತ್ತಿನ ವಿಡಿಯೋ ಇಷ್ಟೇ. ಸೊ ಏನೋ ಡೌಟ್ಸ್ ಇದ್ದರೆ ನೀವು ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಇಲ್ಲ ಡಿಸ್ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಬಾಯ್, ಟೇಕ್ ಕೇರ್, ಲವ್ ಯು ಆಲ್ ಗೈಸ್.